ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನುಗ್ಗೆ ಸೊಪ್ಪಿನ ಪಲ್ಯ ಮಾಡುವುದು ಹೇಗೆ, ಏನೆಲ್ಲ ಪದಾರ್ಥ ಬೇಕು. ಈರುಳ್ಳಿ ತೊಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪು ಕಟ್ ಮಾಡಿ ತೊಗೊಳ್ಳೋದ್ರಿಂದ ಹುಂಟೆ ಕಟ್ಟಲ್ಲ. ಈಗ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಈ ಸಮಯದಲ್ಲೇ ನಾವು ಈರುಳ್ಳಿನ ಹಾಕ್ಕೊಂಡಿದ್ದೀವಿ, ಕರ್ಬೇವಿನ ಸೊಪ್ಪು, ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕ ಹಾಗೆ ನಾವು ಹಾಕ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಯಾಕಂದರೆ ನುಗ್ಗೆ ಸೊಪ್ಪು ಬೆಂದಾದಮೇಲೆ ಅದು ಕಮ್ಮಿ ಆಗಿರುತ್ತೆ, ಹಾಗಾಗಿ ರುಚಿಗೆ ತಕ್ಕ ಹಾಗೆ ನಾವು ಹಾಕ್ಕೊಳ್ಳೋಣ. ಈ ಸಮಯದಲ್ಲಿ ನುಗ್ಗೆ ಸೊಪ್ಪು ಕಟ್ ಮಾಡಿರೋದನ್ನು ಹಾಕ್ಕೊಂಡಿದ್ದೀವಿ. ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಗಂಟುಗಳು ಕಟ್ಟೋದಿಲ್ಲ. ಈಗ ನೀರು ಹಾಕ್ಕೊಂಡಿದ್ದೀವಿ. ಈಗ ಎಷ್ಟು ಬೇಕೋ ಅಷ್ಟು ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅದರಲ್ಲೇ ನೀರು ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಬೇಯಿಸ್ಕೊಳ್ಳೋಣ. ಈಗ ಬೆಂದಿದೆ ನೋಡಿ, ಈ ರೀತಿ ಕಮ್ಮಿ ಆಗುತ್ತೆ. ಕಮ್ಮಿ ಆದಮೇಲೆ ನೋಡಿ, ಮೊಟ್ಟೆ ಹಾಕ್ಕೊಳ್ಳೋಣ. ಮೊಟ್ಟೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ರೋಸ್ಟ್ ಆಗಲಿ ಚೆನ್ನಾಗಿ ಮೊಟ್ಟೆ ಎಲ್ಲ. ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ರೋಸ್ಟ್ ಆಗಿದೆ. ನೋಡಿ, ಈ ರೀತಿ ಮಾಡಿ ನೋಡಿ, ಕಹಿನೇ ಇರೋದಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಸ್ವಲ್ಪ ನಾವು ನುಗ್ಗೆ ಸೊಪ್ಪು ಹಾಕಿ ಮೊಟ್ಟೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಕಹಿ ನಮಗೆ ಕಾಣಿಸೋದಿಲ್ಲ. ತುಂಬಾ ಟೇಸ್ಟಾಗಿರುತ್ತೆ. ಈ ರೀತಿ ಒಮ್ಮೆ ಮಾಡಿ ನೋಡಿ. ತುಂಬ ನೋಡಿ, ಎಲ್ಲೂ ಗಂಟು ಕಟ್ಟಿಲ್ಲ, ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು.